ಇನ್ನು ಕಾಲ ಭಾಳ ದಿನ ತಡ್ಲಿಲ್ಲ ಮಾಳಪ್ಪ. ಬೆಂಗಳೂರಿಗೆ ಹೋದ್ವಿ ನಾವು ದುಡ್ಕೊಂಡ್ ತಿನ್ನಾಕ. ಸಾಲ ಮುಟ್ಸ್ಬೇಕಲ್ಲ. ಹೌದು. 2 ಮಕ್ಕಳ ಕಟ್ಕೊಂಡು ಹೆಣ್ತಿನ ಕರ್ಕೊಂಡು ಹುಟ್ಟುಪಟ್ಟೆ ಕೂಡ ಅದು ಬೀಗೂರೂರಿಗೆ ಹೋಗ್ತು ನಾವು. 2 ದಿವಸ ಹಬ್ಬ ಇದೆ ಬಾ ಅಂತ ಹೇಳ್ಯಾರ ಅಂತಂದು ಹೇಳಿ ಬೀಗೂರೂರಿಗೆ ಹೋಗಿ ಅಲ್ಲೇ 2 ದಿವಸ ಇದ್ದಂಗೆ ಮಾಡಿ ನಾವು ಬೆಂಗಳೂರಿಗೆ ಹೋದ್ವಿ ನಾವು. ಊರನ್ನವ್ರು ಬೆಂಗಳೂರಿಗೆ ಹೋಗ್ತು ಅಂತ ಹೇಳಿಲ್ಲ. ಹೆಂಗ್ ಸುಮ್ಮನೆ ಇರ್ತಾರ ಸಾಲ ಕೊಟ್ಟವ್ರು. ಆ ಕಾಲದಾಗ 4-5 ಲಕ್ಷ 5-6 ಲಕ್ಷ ಸಾಲ ಮಾಡಿದ್ವಿ. ಸಣ್ಣ ಕಾಲದಾಗ ದುಡ್ಡಿಂದ ಬೆಲೆ ಇರೋ ಕಾಲದಾಗ ನಾವು ಜಾಸ್ತಿ ಸಾಲ ಮಾಡ್ಕೊಂಡು ಕುಂತೀವಿ. ಹೌದಲ್ಲ. ಅವಾಗ ತಿರುಗಿ ಅಲ್ಲೆಲ್ಲ ಶೆತ್ತ ಬೆಂಗಳೂರಿಗೆ ಹೋಗ್ಬಿಟ್ಟಿವಿ. ಫೋನಿಗೇನು ಏನೂ ಇಲ್ಲ. ಆ ಟೈಮ್ನಾಗ ಯಾವತ್ತಿದ್ದು ನಾವು 2 ವರ್ಷ ಇತ್ತಾಗ ಟರ್ನವರ್ನ ಇಲ್ಲ ಆ ಸಾಲು ಬಂದಿಲ್ಲ. ಒಟ್ಟು ಊರಿಗೆ 2 ವರ್ಷ ನಾವು ಇತ್ತಾಗ ಆ ಸಾಲು ಊರ ಕಡೆಗೆ ಬಂದಿಲ್ಲ. 90 ರೂಪಾಯಿ ಕೂಲಿ ನನಗೆ ಕೊಡ್ತಿದ್ರು ಅವಾಗ ಬೆಂಗಳೂರಿಗೆ. ಅವಾಗ ಹೆಣ್ಣು ಮಕ್ಕಳಿಗೆ 65 ರೂಪಾಯಿ ಕೊಡ್ತಿದ್ರು. ಒಂದು ದಿವಸಕ್ಕೆ 155 ರೂಪಾಯಿ ಕೂಲಿ ಸಿಗ್ತಿತ್ತು ನಮಗೆ. ವಾರಕ್ಕೆ 930 ರೂಪಾಯಿ ಸಿಗ್ತಿತ್ತು. 430 ರೂಪಾಯಿ ನಮ್ಮ ಬಟ್ಟಿಗೆ ಮಾಡ್ಕೊಂತಿದ್ವಿ ನಾವು. ಇನ್ನು 500 ರೂಪಾಯಿ ಹಿಂದಕ್ಕೆ ಇಟ್ಕೊಂತಿದ್ವಿ. ಮಾಮ ಇದು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? ಎಷ್ಟು 15 ವರ್ಷದ ತೆಳಗಡಿಗೆ ಈ ಮಾತು. 15 ವರ್ಷದ ತೆಳಗಡಿಗೆಲ್ಲ ಒಂದು 20 ವರ್ಷ ಮೇಲೆ ತೆಳಗಡಿಗಿತ್ತು. ನಾವು ಬಂದೇ ಈಗ ಮೆಲ್ಲಗೆ ಸ್ವಲ್ಪ ಹೆಚ್ಚು ಕಮ್ಮಿ 10 ವರ್ಷ ಆಯ್ತು. ಊರಿಗೆ ಬಂದ 10 ವರ್ಷ ಆಯ್ತು. 15 ವರ್ಷ ನಾನು ಬೆಂಗಳೂರಾಗ ಕಾಲ ಕಳೆದಿದ್ದೀನಿ ಮತ್ತೆ ಅವಾಗ. ಹೌದಲ್ಲ. ಅವಾಗ ಏನಿಲ್ಲ, ಮೇಸ್ತ್ರಿ ನಂಬರ್ ಊರಾಗಳವ್ರ ತಕ್ಕ ಇರ್ತಿಲ್ಲ ಅಂತಕ. ಯಾರೋ ಒಬ್ರು ಫೋನ್ ಮಾಡೋದು, ಇಂಥವ್ರು ಹುಡ್ಕಾಕ್ ಬರ್ತಾರ, ಹಂಗ್ ಬರ್ತಾರ ಹಿಂಗ್ ಬರ್ತಾರ ಅಂತ ಬುಗ್ಲಿ ಎಬ್ಸೋದು ನಮಗೆ ಸಾಲದವ್ರದ್ದು. ನಾವೇನ್ ಮಾಡಿಬಿಟ್ಟಿವಿ, ಒಳ್ಳೆ ಇಂಜಿನಿಯರ್ ಸಿಕ್ಕಿದ್ದ ಕೆಲಸಕ್ಕೆ. ಇಂಜಿನಿಯರ್ ಸಿಕ್ಕಿದ್ದ. ಆ ಇಂಜಿನಿಯರಿಂಗ್ ನಾವು ಹೇಳ್ಕೊಂಡಿವಿ, ಸರ್ ನಾವಂತೂ ಸಾಲ ಮಾಡಿ ಒಡೆ ಬಂದ್ಬಿಟ್ಟಿದ್ವಿ, ಅವ್ರು ಹುಡ್ಕಾಕ್ ಬರ್ತದಾರಂತೆ. ಸರ್ ಹುಡ್ಕಾಕ್ ಬಂದ್ರೆ ನಮ್ಮನ್ನ ಕೆಲಸ ಬಿಡಿಸ್ಬೇಡ ಸರ್. ಎಷ್ಟು ಮಾಡಿ ರಮೇಶ? ಸರ್ 1.5 ಎಕರೆ ಆಸ್ತಿ ಮಾರಿದ್ದೀನಿ, ಕಟ್ಟಿದ್ದೀನಿ, ಆದ್ರೂ ಇನ್ನ 3 ಲಕ್ಷ ಸಾಲ ಇದೆ ಸರ್ ನಮ್ದು. ಇನ್ನ 3 ಲಕ್ಷ ರೂಪಾಯಿ ಸಾಲ ಇದೆ. ಮತ್ತೆ ಅಷ್ಟು ಹೆಂಗ್ ಮಾಡ್ತೀವೋ, ದುಡಿಕೆ ಕಮ್ಮಿ ಇದೆ, ಇದು ಸಾಲ ಜಾಸ್ತಿ. ಸರ್ ನಾವು ದುಡಿದು ತೀರಿಸ್ತೀನಿ ಸರ್, ನನಗೆ ಕೆಲಸ ಒಂದು ಕೊಡು ಸರ್, ದುಡಿದು ತೀರಿಸ್ತೀನಿ ನಾನು ಹೇಳಿದ್ವಿ. ಹೇಳಿದ ತಕ್ಷಣಕ್ಕೆ ಆಯ್ತಪ್ಪ ಏನೋ ಮಾಡು, ನಿನ್ನ ಯಾರು ಬೇಡ ಅಂತಾರ, ಏನೋ ಮಾಡು, ಅವ್ರು ಬಂದ್ರು ಇದು ಮಾಡಕ್ಕಲ್ಲ ಹೇಳಂತದ್ದ. ನಾವು ಹೊರಗಡೆ ಕೆಲಸ ಮಾಡ್ತಿದ್ದಿಲ್ಲ, ಒಳಗಡೆ ಕೆಲಸನೇ ಮಾಡ್ತಿದ್ದೆ ನಾನು. ಗಾರೆ ಕೆಲಸ, ಶಿಫ್ಟ್ ಕಲ್ಸೋದು, ಉಸಿಗೆ ಎತ್ತಿ ಹಾಕೋದು, ಜಲ್ಲೆ ಎತ್ತಿ ಹಾಕೋದು. ಆಮೇಲೆ ಆ ಹೊರಗಡೆ ಬಂದಂತ ಭೀಮ್ ನಮ್ಮನ್ನು ಹೊಡೆಯಾಕಿರ್ತದ್ರು. ನನಗೆ ಅದೇ ಕೆಲಸ ಪುಣ್ಯದ ಕೆಲಸ ಆಯ್ತು ನಾನು. ಯಾಕಂದ್ರೆ ಹೊರಗಡೆ ಬಂದ್ರೆ ಯಾರನ್ನ ಸಾಲ ಕೊಟ್ಟವ್ರು ಹಿಡಿದ್ರೆ ಏನ್ ಮಾಡೋದು, ಒಳಗೆ ಭೀಮ್ ಎಕ್ಸ್ಟ್ರಾ ಬಂದಿರ್ತದಲ್ಲ, ಅವ್ರನ್ನ ಕಟ್ ಮಾಡೋದು, ಓಡಾಕ ಚಾನ್ ತಗೊಂಡ್ಬಿಟ್ಟು. ನಾನು ವಾಚ್ಮ್ಯಾನ್ ಆ ಬಿಲ್ಡಿಂಗಿಗೆ. ಅವ್ರು ಇಂಜಿನಿಯರ್ ಏನು ಮಾಡಿದ್ರು, ಒಂದು ದಿವಸ 80,000 ರೂಪಾಯಿ, ಆ ಕಾಲಕ್ಕೆ 80,000 ರೂಪಾಯಿ ಲೇಬರಿಗೆ ಹಂಚಕಂತ ತಗೊಂಬಂದ್ರು. ಅವ್ರದ್ದು ಏನು ಪದ್ಧತಿ ಏನೋ, ಬಿಲ್ಡಿಂಗ್ನಾಗ ಇದ್ದವನು ನಾನು ಕರಿತಾರೆ, ರಮೇಶ್ ಹಬ್ಬ ಅಂತ ಕರಿತಿದ್ರು. ನಾನು ದಡ ಹಿಡಿದು ಬರ್ತಿದ್ದೆ. ಅವ್ರ ಬ್ಯಾಗ್ ನಾನು ಇಸ್ಕೊಂಡ ಮ್ಯಾಗ ಅವ್ರು ಗಾಡಿ ಬಿಟ್ಟು ತೆಳಗಿಳಿತಿದ್ರು. ಅದೇನ್ ಪದ್ಧತಿ ಏನೋ ಗೊತ್ತಿಲ್ಲ, ಹಿಂದೆ ಬೆನ್ನಿಗೆ ಇಕ್ಕೊಂಡಿರ್ತದೆ ಬ್ಯಾಗ್, ಅದು ತಾಂಡ ಆರಾಮಾಗಿ ಇಳಿದು ಬಿಡ್ಬೋದಾಗಿತ್ತು. ಅವ್ರದ್ದು ಏನ್ ಪದ್ಧತಿಯೋ ನನಗೆ ಅರ್ಥ ಇಲ್ಲ ಸರ್. ಎಲ್ಲೇನೆ ಯಾವ ಮೂಲೆಯಾಗನಲ್ಲ, ಶಿಫ್ಟ್ ಕಲಿಸ್ತಾ ಇರಲ್ಲ, ಕೈ ತುಂಬ ಆಗಿರ್ಲು, ರಮೇಶ ಬಾರ ಅಂತ ಹೋಗಿ ರೊಕ್ಕದ ಬ್ಯಾಗ್ ನಿಮ್ ಕೈ ಕೊಡ್ತಾರೆ. ರೊಕ್ಕದ ಬ್ಯಾಗ್ ಇರಲು, ಬರೇ ಬ್ಯಾಗ್ ಇರಲಿ, ಯಾವುದೇ ಇರಲ್ಲ, ನಾ ತಗೊಂಡು ಕೈಯಾಗಿ ಹಿಡ್ಕೊಂಡ್ಮ್ಯಾಗ ಅವ್ರು ಹಿಡಿದು ತನ್ನ ಹೆಗ್ಲಿಗೆ ಹಾಕ್ಯಂಬ. ಅವ್ರದ್ದು ಏನದ ಅದು ಎದಕ್ಕೂ ನಮಗ್ ಗೊತ್ತಿಲ್ಲ. ಒಂದು ಗಾಡಿ ಕಾರಿನಲ್ಲಿ ಇಳಿದ ಮ್ಯಾಗ ಬೈಕ್ ಅದೇನ್ ದೊಡ್ಡ ಮಾತಿಲ್ಲ, ದಡಗನ ಇಳಿದ. ನಾನು ಕಾರ್ ಏನಾರ ಹಿಂದ ಬೈಕಿನ ಮೇಲೆ ಬೈಕ್ ಹಾಕ್ಕೊಂಡ್ ಬರ್ತಿದ್ರು. ನಾನ್ ಮೇನ್ ರಮೇಶ್ ಅಲ್ಲಿ ಬರ್ಬೇಕು ಇಂಜಿನಿಯರ್ ಬಂದಾಗ. ಅವಾಗ ಅದರಂತೆ ತಾಂಡ್ ಕೈಯಾಗ ಹಿಡ್ಕೊಂಡಿದ್ದೆ. ಏನೋ ಇಂಜಿನಿಯರಿಗೆ ಫೋನ್ ಬಂದ ತಕ್ಷಣ, ರಮೇಶ ಈ ಬ್ಯಾಗ್ ಭದ್ರವಾಗಿ ಇಟ್ಕ ಅನ್ಕಂತ ಹೋಗ್ಬಿಟ್ರೆ, ಎಲ್ಲೋ ಆಕ್ಸಿಡೆಂಟ್ ವಿಶೇಷ ಏನೋ ಅವ್ರಿಗೆ ಗೊತ್ತಾಯ್ತು. ಅವ್ರು ಬಂದು ನಾವು ದಡಗನ ಆಯ್ತು ಸರ್ ಅಂತಂದಿವಿ. ಅದೇನ್ ಬಿಡ ಅಂತ ಒಂದಿಷ್ಟು ರೂಮು, ಇದ್ರಾಗ ಮೋಟರ್ ಹಾಕೋದು, ಅವ್ರು ಟೈಲಿಸ್ನವರು, ಇವರು ಮೋಟರ್ ಹಾಕ್ಯಂಬರು ತಿರುಗಾಡೋರು, ನಮ್ದು ಇದ್ರಾಗ ವ್ಯವಸ್ಥೆ ಇತ್ತು. ನಾನೇನ್ ಮಾಡಿದೆ, ತಗೊಂಡೆ ಅದಕ್ಕೆ ಮಾಳಿಗೆ ಶಿಗೆ ಹಾಕಿದೆ. ನಮ್ ಕೆಲ್ಸಕ್ಕೆ ನಾವು ಶುರು ಮಾಡಿದ್ವಿ. ರೊಕ್ಕ ಇದೆ ಇಲ್ಲ ಅದು ಇದು ಅಂತ ನಾವು ಏನು ನೋಡಿಲ್ಲ, ಅದ್ರ ಬಗ್ಗೆ ಗಮನ ತಗೊಂಬಲ್ಲ. ಅವತ್ತಿನ ಸಾಯಂಕಾಲ ಆಯ್ತು, ಎಲ್ಲರೂ ಕೆಲಸದವ್ರು ಹೋದ್ರು. ನಾವು ಮನ್ಯಾಗ ಹಿಂಗೆ ಕುಂತ್ಕೊಂಡಾಗ ನಾನಂದೆ, ಸಾರ್ ಇದ್ದಕ್ಕಿದ್ದಂಗ ಬ್ಯಾಗ್ ಕೈಯಾಗ ಕೊಟ್ಟು ಹಂಗೆ ಹೋಗ್ಬಿಟ್ಟ ಗಾಡಿ ಕಂಡು, ಏನು ವಿಶೇಷ ಇರ್ಬೋದು, ಎದಕ್ಕಾಗಿ ಹೋಗಿರ್ಬೋದು. ಬ್ಯಾಗ್ ಇವಾಗ ಅವ್ರ ಊರಿಗೆ ಮನೆಗೆ ಹೋದ್ರಲ್ಲ, ಬ್ಯಾಗ್ ನಿಮ್ಮ ಹತ್ರ ಮನೆ ತಗೊಂಬಂದ್ರೆ ನಿಮ್ಮ ಮನೆಗೆ ಅದನ್ನ ಅಲ್ಲೇ ಇತ್ತು. ಇವಾಗ ಇದೇ ಶೆಡ್, ವಾಚ್ಮನ್ ಶೆಡ್, ಇದೇ ಬಿಲ್ಡಿಂಗು. ಇಂಜಿನಿಯರ್ ಸರ್ ಕೈಯಾಗ ಕೊಟ್ರ, ರಮೇಶ ಭದ್ರವಾಗಿ ನಾನು ಹೋಗಿ ಬರ್ತೀನಿ, ರಮೇಶ ಭದ್ರವಾಗಿ ಅಂದ್ರೆ ಹೊಂಟು ಬಿಟ್ರು ಪಟಕನ. ನನಗೆ ಯಾಕ ಏನಂತ ಹೇಳಿಲ್ಲ. ಆ ಬ್ಯಾಗಿನ ರೊಕ್ಕ
ರೊಕ್ಕ ಐತೆ ಅಂತನೂ ಹೇಳಲ್ಲ ಸಾಲು. ನಾನೇನ್ ಮಾಡಿದೆ ಅಲ್ಲಿ ಹೊರಗೆ ಕೈಯಾಗ ಕೊಟ್ರ ರೋಟಿಗೆ ತಗೊಂಬಂದಾಗ ಸಿಗಿ ಆಗ್ತಂತ ನೀವು ಇರೋಂಥ ವಾಚ್ಮನ್ ರೂಮ್ನಾಗ ಸಿಗಿ ಆಗ್ತದೆ. ಅಲ್ಲೇ ಮೋಟ್ರ್ ಇದು ಎಲ್ಲವದು ಮೋಟ್ರ್ ಚಾಲು ಮಾಡ್ಕೊಂಬೋದು, ಬೋರಿಂದ ಎಲ್ಲವದು ಅದೇ ಮನ್ಯಾಗ ಇದೆ. ಹೌದೌದು. ಅವ್ರು ಬರೋದು ಮೋಟ್ರ್ ಹೊತ್ತೋದು, ಇವ್ರು ಬರೋದು ಮೋಟ್ರ್ ಹೊತ್ತೋದು. ಭಗವಂತ ಭಗನ ಯಾರಾದ್ರ ಬ್ಯಾಗ್ ನೋಡಿ ಎತ್ತಿಕೊಂಡು ಹೋಗಿದ್ರೆ ಅದು ನಮ್ಯಾಗೆ ಬರೋದು, ಯಾರು ನೋಡಿಲ್ಲ. ಸಾಯಂಕಾಲ ಆತಿ ಟೀ ಮಾಡಕಚ್ಚಿದ್ರು ಕುಂತ್ಕೊಂಡಿವಿ. ಸಾರಿ ಅದಕ್ಕೆ ಬ್ಯಾಗ್ ಹಿಂಗೆ ಬಿಟ್ಟು ಹಿಂಗೆ ಓಡಾಗಿಬಿಟ್ಟ ದಡಗನ ಇಂಜಿನಿಯರ್ ಸಾಹೇಬ್ರು ಗಿರೀಶ್ ಸಾರು ಎದಕ್ಕೆ ಏನಕತ್ತೆ ಅಂತ ಬ್ಯಾಗ್ ತೆಗೆದು. ಅವ್ರ ಹೆಸರು ಗಿರೀಶ್ ಅಂತ 500 ರೂಪಾಯಿ ಲೋಟು, 100 ರೂಪಾಯಿ ಲೋಟು, 10 ರೂಪಾಯಿ ಲೋಟು, 20 ರೂಪಾಯಿ ಲೋಟು, ಒಂದು 80,000 ಇತ್ತು ಅದ್ರಲ್ಲಿ. ಅವಾಗ ಓಪನ್ ಮಾಡಿ ನೋಡ್ರಿ ನೀವು? ನೋಡಿದ್ವಿ, 80,000 ಇತ್ತು. ಏನೋ ನೋಡಪ್ಪ ಸಾರಿ ಈ ತರ ಬಿಟ್ಟು ಹೋಗ್ಬಿಟ್ಟಿದ್ದ ನೋಡು, ಏನ್ ಮಾಡ್ಬೇಕಾಯ್ತು ಇದು ಅಂತ ಯೋಚನೆ ಮಾಡಿದ್ವಿ. ರಾತ್ರಿ ಎಲ್ಲ ನಮ್ಮ ತೆಲುಗು ಇಟ್ಕೊಂಡು ಮಕ್ಕೊಂಬೋದು. ಮುಂಜಾನೆ ಏನ್ ಮಾಡೋದು, ನಾವು ಬುಟ್ಟ ಹಾಸಿಗೆಗಳು ಇರ್ತಾವಲ್ಲ, ಉದ್ಕಂಬ ಹಾಸಿಗೆಗಳು ಇರ್ತಾವಲ್ಲ, ಆ ಹಾಸಿಗೆದಾಗ ಸುತ್ತಿ ಬಿಡೋದು, ಕೌದಿಗಳದು ಒಂತಲ್ಲಿ ಇಟ್ಟು ಬಿಡೋದು. ದುರ್ಗ ಸಣ್ಣ ಮಗಳು, ಇಷ್ಟ ಹತ್ರ ಮಗಳು, ಒಂದು 3-4 ವರ್ಷದ ಮಗಳು. ಅಮ್ಮ ಇದು ಯಾರು ಬಂದ್ರೆ ಇದ್ರ ಮ್ಯಾಗ ಕುಂತ್ಕೋಬೇಕು ನೋಡಿ, ಯಾರನ್ನ ಅಕಸ್ಮಾತ್ ಮೋಟ್ರ ಪಾಟ್ರ ಹಾಕಕ್ ಬಂದ್ರ ಮನ್ಯಾಕ ಇದ್ರ ಮ್ಯಾಗ ಕುಂತ್ಕೋಬೇಕು ನೋಡು. ದುರ್ಗನ ಅದ್ರ ಮೇಲೆ ಕುಂದ್ರ ಕೇಳ್ತಿದ್ರಿ ಕುಂದ್ರ ಕೇಳ್ತಾ ಇದ್ವಿ. ಇಂಜಿನಿಯರ್ ಸಾರು ಹಿಂಗಂಡ್ರ ತಿಂಗಮ್ಮ ಗಿರಿ ಸಾರ್ ಇದ್ರ ರೊಕ್ಕ ಇಟ್ಟಾರಮ್ಮ, ದುರ್ಗ ಯಾರನ್ನ ಒಯ್ದು ಬಿಟ್ರ ನಮ್ಮ ಮ್ಯಾಗ ಬರ್ತ ನೋಡಮ್ಮ ಅಂತ ಹೇಳಿದ್ರು. ಬಹಳ ಹುಷಾರಿದ್ಲು. ಊನಪ್ಪ ಅಂತದ ಯಾರನ್ನ ಮೋಟ್ರ್ ಹಾಕಕ್ ಬರ್ಲು, ಹೊರಗೆ ನೋಡ್ಕೊಂತೀರ ಆಕೆ ಯಾರನ್ನ ಮೋಟ್ರ್ ಹಾಕಕ್ ಬರ್ಲು, ಒಡೆಗೆ ಅದ್ರ ಮ್ಯಾಗ ಕುಂತ್ಕೊಂಬ ಹೆಣ್ಮಗಳು. ಎಷ್ಟು ವಯಸ್ಸಾಗಿದ್ರ? ಒಂದ್ 3 ವರ್ಷ ಇಲ್ಲ 4 ವರ್ಷ, ಸ್ವಲ್ಪ ತಪ್ಪೆಜ್ಜೆ ಅಷ್ಟೇ, ಜಾಸ್ತಿ ಓಡಾಡಕ್ ಬರ್ತಿದ್ದಿಲ್ಲ. ಹೌದಲ್ಲ, ಅದ್ರ ಮ್ಯಾಗ ಕುಂತ್ಕೊಂಬಾಕೆ. ಹೌದಾ, ಅದ್ರ ಮ್ಯಾಗ ಕುಂತಿಗಳೇ ಅಂದ್ರೆ ನಮ್ಮ ಉಪ ಹಾಸಿಗಳು ಒಂಬ ಹೆಣ್ಮಗಳು. 3 ದಿವಸದ ಮೇಲೆ ಇಂಜಿನಿಯರ್ ಸಾಹೇಬರು ಬಂದ್ರ. ಅವ್ರು ಏನ್ ಪರ್ಸನಲ್ ಕೆಲಸ ಏನ್ ಅರ್ಜೆಂಟ್ ಇತ್ತು ಹೋಗಿದ್ರು. ಒಳಗಡೆ ನಾವು ಬಿಲ್ಡಿಂಗ್ ನಾಗ ಕೆಲಸ ಮಾಡಕ್ ಹಚ್ಚಿದ್ವಿ. ರಮೇಶ ಅಂತ ಕೂಗಿದ. ಸಾರ್ ಅಂತಂದ್ರೆ ಹೊರಗಡೆ ಗೋಡೆ ನೀನು ಅದಿಯಾ ಅಂದ. ಯಾಕೆ ಸಾರ್ ಅಂದೆ. ನಾನು ಹೋಗ್ಬಿಟ್ಟ ಅನ್ಕೊಂಡಿದ್ದೆಪ್ಪ ರಮೇಶ ನಿನ್ನ ಊರಿಗೆ ಅಂತ. ಯಾಕೆ ಸಾರ್, ಹೆಂಗ್ ಸಾರ್ ಅಂದೆ. ಇಲ್ಲಪ್ಪ ರಮೇಶ್ ಅದ್ರ ಬ್ಯಾಗ್ನ ರೊಕ್ಕ ಇತ್ತು, ಸಾಲ ಬೇರೆ ಜಾಸ್ತಿ ಐತೆ ಅಂದಿ, ನೀ ತಗೊಂಡು ಹೋಗ್ಬಿಟ್ಟಾನಂತ ಅನ್ಕೊಂಡಿದ್ನಪ್ಪ. ಅಲ್ಲ ಸಾರ್, ನೀವು ಹೋಗುವಾಗ ಒಂದು ಮಾತು ಹೇಳಿ ಹೋಗ್ಬಾರ್ದೇನು ಸಾರ್ ನಮಗೆ. ರಮೇಶ್ ಆದ್ರೆ ರೊಕ್ಕದೇ ಭದ್ರವಾಗಿ ಅಂತಂದ್ರೆ ಹಾಗೇಗಿತ್ತಲ್ಲ ಸಾರ್. ಸಾರ್ ನಾವು ಏಕಭಾವದಿಂದ ಮಳೆಗೆ ಸಿಗಾಕಿದ್ವಿ ಸಾರ್. ಸಾಯಂಕಾಲ 10 ಮಣಿ ನೋಡ್ಕೊಂಡಿದ್ದೀನಿ ಒಂದೇ ಸಲ. ಇಷ್ಟು ಜನ ಬರ್ತಾರ ಸಾರ್ ಒಳಗಡೆ, ಯಾರನ್ನ ಒಯ್ದು ಬಿಟ್ರೆ ನನ್ನ ತಲೆ ಮ್ಯಾಗ ಬಂದಿದ್ದಿಲ್ಲ. ಇಲ್ಲಪ್ಪ ರಮೇಶ ಆಕ್ಸಿಡೆಂಟ್ ಸುದ್ದಿ ಬಂತಪ್ಪ ನನಗೆ ಭಾಳ ಅರ್ಜೆಂಟಾಗಿ. ನಾನು ಏನು ಬಾಯಿ ತೆಗೆದು ಹೇಳಕ್ ಆಗಲ್ಲಪ್ಪ ರಮೇಶ, ಅದ್ರಕ್ಕೋಸ್ಕರಾಗಿ ನಾನು ಹಂಗ ನಿನ್ನ ಕೈಯಾಗ ಕೊಟ್ಟು ಹೋಗ್ಬಿಟ್ನಪ್ಪ ಅಂದ. ಅವತ್ತಿರಿಗೆ ನಾನು ಅದು ಬ್ಯಾಗು ದುಡ್ಡು ಒಪ್ಪಿಸ್ದೆ. ತಗೊಳ್ಳಿ ಸರ್. ಎಷ್ಟಿದೇವಪ್ಪ ರಮೇಶ ಅಂದ. ಸರ್ ಎಷ್ಟಿದೇವ ನನಗೆ ಗೊತ್ತಿಲ್ಲ ಸರ್ ಎಣಿಸ್ತೆ. ರಮೇಶ ನಾನು ಇಟ್ಟು 80,000 ಇದೇವಪ್ಪ ಇದ್ರಾಗ. ನೀವು ನೋಡಿ ರಾಟ ಅವಾಗ ಅವ್ರ ಅಕ್ಕ ಎಣಿಸಿಲ್ಲ ನಾನು ಅಸಲು, ಇವ್ರು ಹೇಳಿದಕ್ಕೆ ಅಷ್ಟೇ. ಅವತ್ತಿಗೆ 80,000 ರಮೇಶ್ ಯಾಕೆ 80,000 ತಂದೆ. ಕರೆಕ್ಟ್ ಇದಾವಪ್ಪ 80,000 ಇದಾವ. ಆಯ್ತಪ್ಪ ಒಂದು 4 ತಿಂಗಳು 5 ತಿಂಗಳು ಸಂಬಳ ನಂದು ತಲೆ ಮ್ಯಾಗ ಕಟ್ ಅನ್ಕೊಂಡಪ್ಪ. ರಮೇಶ್ ಒಯ್ದ್ಬಿಟ್ಟ ಅಂತ ತಾಂಡಿ ರೊಕ್ಕನ ಕಟ್ ಅನ್ಕೊಂಡಿದ್ನಪ್ಪ ಅಂದ. ಸಾರ್ ಇದು ಆತ್ಮ ಒಂದು ಶುದ್ಧವಾಗಿರ್ಬೇಕು ಸಾರ್, ಇಂಥ ಸಾಲ 10 ಪಟ್ಟರು ಅಷ್ಟು ಮುಟ್ಟಿಸ್ಬೋದು ಸರ್. ಇದು ತಗೊಂಡೋಗಿ ನಾನು ಸಾಲ ಕಟ್ಕೊಂಡು ನಿನ್ನ ಬಂಧನಕ್ಕೆ ಹಾಕ್ಬೇಕು ಅನ್ನೋದು ನನಗೇನು ಗಾಚಾರ ಪಡೋದು ಸರ್. ನಿಯತವಾಗಿರ್ಬೇಕು ಸಾರ್, ಅನ್ಯಾಯವಾಗಿ ಹೋಗ್ಬಾರ್ದು ಸಾರ್. ಚಲೋ ರಮೇಶ 5,000 ತಗ, 10,000 ತಗ. ಸಾರ್ ಏನೂ ಬೇಡ ಸರ್, ಏನು ಕೊಡ್ಬೇಕು ಹೇಳಿ, ಏನು ಕೊಡ್ಬೇಕು ಹೇಳ ಅಂದ. ಸಾರ್ ನೀನು ಮನಸ್ಸು ಮಾಡಿದ್ರೆ ನಾನೊಂದು ಕೇಳ್ತೀನಿ ಸರ್, ಅದೊಂದು ಕೊಡ್ತೀಯ ನೀನಂದೆ. ಏನು ಕೇಳಂದ. ಸಾರ್ ಸಾಯಂಕಾಲ ಕೈ ಬಿಡ್ತವಲ್ಲ ಸರ್, ನಮ್ಗೆ ಓಟಿ ಕೆಲಸ ಕೊಡಿ ಸರ್, ಓಟಿ ಕೆಲಸ ಕೊಡು, ಎಕ್ಸ್ಟ್ರಾ ಕೆಲಸ ಓಟಿ ಕೆಲಸ ಕೊಡಿ ಸರ್. ತೋರಿಸಿ ಹುಡುಗ ಇಷ್ಟು ವರ್ಷ ಒತ್ತು ಮ್ಯಾಗ ಮುನ್ನೆ ಪುಲ್ಲಾರ ಮ್ಯಾಗ ಹಾಕಂತೇಳು, ಇಷ್ಟು ಬಿಂಚ ಒತ್ತಾಕ್ಬಿಡು ಅಂತ ಹೇಳು. ದುಡಿತೀನಿ ಅಂತ ರೊಕ್ಕ ಬೇಡ ಸರ್, ರೊಕ್ಕ ಬೇಡ ಸರ್, ನಿನ್ನ ಪುಣ್ಯದಿಂದ ನಿನಗಾಗಿ ಅಂತ ಕಾರಣ ನಮ್ಮ ಮ್ಯಾಗ ತೋರಿತೆ ಅಂತಂದ್ರೆ ಸರ್ ನಮಗೆ ನೀನು ಓಟಿ ಕೆಲಸ ಕೊಟ್ಬಿಡು ಸರ್. ನೀನು ಏನು ತೋರಿಸಿ ಸರ್ ಅದನ್ನ ನಾನು ಮಾಡ್ತೀನಿ. ಹೌದಾ ರಮೇಶ್, ಆಗಲೆಲ್ಲ ಮಾಡಿ ಸಾಕಾಗಿರುತ್ತಲ್ಲ ಸರ್, ನಾನು ಸಾಲ ಮುಟ್ಸ್ಕೋಬೇಕಲ್ಲ ಸರ್, ನಾನು ಇಲ್ಲದ್ರೆ ಹೆಂಗಾಗುತ್ತೆ ಹೇಳಿ ಸರ್. ಆಯ್ತಪ್ಪ ರಮೇಶ್, ಆಯ್ತು ಸಾರ್ ಇಷ್ಟಂತ ತೋರಿಸೋರು, ಜಲ್ಲಿ ಇಷ್ಟಂತ ತೋರಿಸೋರು, ಆಲೆ ಬಿಲಕ್ಕೆ ಇಷ್ಟಂತ ತೋರಿಸೋರು. ನಾವು ನಮ್ಮ ಮೇಲೆ ಕೈ ಬಿಟ್ಟ ತಕ್ಷಣಕ್ಕೆ ದಬ್ಬ 11 ಗಂಟೆ ತಡಿ ಮಾಡೋದು, ಕೈ ಬಿಟ್ಟು ಬಿಡೋದು. ಆಯ್ತು, ಸಾಲ ಸಂಬಂಧನು ಕಮ್ಮಿ ಆಕ್ಯಂತ ಬಂದ್ಬಿಡ್ತಿ. ಇನ್ನು ಒಂದು 90,000 ಲಕ್ಷ ರೂಪಾಯಿ ಉಳಿತು. ಎಷ್ಟು ವರ್ಷ ದುಡಿದ್ರಿ? ಆಯ್ತು, ಅಲ್ಲೊಂದು 2.5 ವರ್ಷ ಕಾಲ ಕಳೆದಿರ್ತೀನಿ ನಾನು. 2.5 ವರ್ಷ. ಹೆಸರು ಏನಂದಿರಲ್ಲ? ಗಿರಿ ಸರ್. ಅವ್ರ ಬಲ್ಲಿ ಒಂದು 2.5 ವರ್ಷ ಕಾಲ ಕಳೆದಿರ್ತೀನಿ. ಅವ್ರ ಬಲ್ಲಿ ದುಡಿದು ಎಲ್ಲ ಸಾಲ ಕಟ್ಟಿದಂಗೆ ಒಂದು 90,000 ರೂಪಾಯಿ ಉಳಿದ. ಒಂದು 90,000 ರೂಪಾಯಿ ಸಾಲ ಉಳಿತು ನಮ್ಗೆ. ಅದ್ರದಕ್ಕಿಂತ 2,800 3,000 ರೂಪಾಯಿ ಓಟಿ ಕೆಲಸ ತಂಬಕಚ್ಚಿ. ಹೌದೌದು, ಅದೇ ಉಣಕ್ ತಿನ್ನಕ್ ಆತತ್ತು, ಉಳಿದೆಲ್ಲ ಉಳಿತಿತ್ತು. ನಾವ್ ಹೇಳ್ತಿದ್ವಿ, ಅವ್ರು ನಾವ್ ಹೇಳ್ತಿದ್ದಲ್ಲ ಸಾರ್ ಹೇಳ್ತಾ ಇದ್ರು. ರಮೇಶ
ಇದಷ್ಟು ಮ್ಯಾಕೆತ್ತಿ ಹಾಕ್ಬೇಕು ಏಸಾಳಿ ಕೊಡ್ಬೇಕು ಹೇಳು, ಇದ್ರ ನೇಸಾಳಿ ಕೊಡ್ಬೇಕು ಹೇಳು ಅನ್ನೋರು. ಸಾರ್ ನೀವು ನೋಡಿ ಕೊಡಿ ಸರ್ ಅಂದ್ರೆ ಆ ಪುಣ್ಯಾತ್ಮ ಏನ್ ಮಾಡವ, ಒಂದು 4 ಆಳಿಗೆ 3 ಆಳಿಗೆ ದೊಡ್ಡ ಕಂಪನಿ ಕೆಲಸ ಅದು. 4 ಆಳಿಗೆ 3 ಆಳಿಗೆ 5 ಆಳಿಗೆ ಆ ಪುಣ್ಯಾತ್ಮ ಹಚ್ಕೊಂಡ್ಬಿಡತ್ತ. ಅವ್ರಿಗೊಂದು ನೆಂಬಿಗೆ ಸಿಕ್ಕಿಬಿಡ್ತಿ, ರಮೇಶ ಕಳ್ಳಲ್ಲ, ನಿಜವಾದ ಮನುಷ್ಯನು ಇವನು. ಆಲ್ಮಂತ್ರ ಕುರುಬ ಅಂದ್ರೆ ಆಲ್ಮಂತ್ರ ಕುರುಬನೇ, ಆ ಇಂಜಿನಿ ಸಾರ ಸಮೇತ ಕುರುಬರ ಆಲ್ಮಂತ್ರ ಕುರುಬ ನಿಜ. ಅವ್ರು ಹೇಳಿದ್ರು ನಮ್ದು ಹಾಲೇನೆ ರಮೇಶ, ನಮ್ದು ಇಷ್ಟ ಆಗಕ್ ಸಾಧ್ಯ ಅಲ್ಲ ಅಂತ ಹೇಳಿದ್ರು. ನಾನು ಸಾಹುಕಾರ ಇರ್ಬೋದು, ಇವತ್ತು ಬೆಂಗಳೂರಲ್ಲಿ ನಾನು ಸೈಟ್ಗಳಿದಾವ, ಮನೆಗಳಿದಾವ, ಎಷ್ಟೋ ಬಾಡಿಗೆ ಕೊಟ್ಟಿದ್ದೀನಿ ನಾನು. ನೀನ್ ಎಷ್ಟೇ ಬಡವಾಗಿ ನೀನದಿ ಅಂದ್ರೆ ಹಾಲೇನೆ ನೋಡ, ಇದ್ರಾಗ ಬಂದ್ರು ಹಾಲೇನೆ ನೋಡ್ರ ರಮೇಶ ಪುಣ್ಯಾತ್ಮ ನೀನು. ಇಲ್ಲ ಸಾರ್ ನಾವು ಆಲ್ಮಂತ್ರ ಕೂರ್ಬರು ಕಳ್ಳರು ಆಗ್ಬಾರ್ದು ಸಾರ್, ನಿಜವಂತರ ಆಗ್ಬೇಕು, ತನ್ನ ಕೊಡೋಂತಾರ ಆಗ್ಬೇಕು. ಆಮೇಲೆ ನಮಗೆ ಬೇಜಾನ್ ಓಟಿ ಕೆಲಸ ಕೊಟ್ಬಿಟ್ರು ಅವರು. ನೀನ್ ಎಷ್ಟನ್ನ ಮಾಡು ಇಷ್ಟಿಷ್ಟಕ್ಕಂತ ಹೇಳಿಬಿಡೋರು ಅವರು. ಆಮೇಲೆ ದೊಡ್ಡ ದೊಡ್ಡ ದಿಂಡುಗಳು ಒಡೆದು ಬಿಡೋರು, ಒಳಗಡೆ ಕಂಬಿ ಇರೋದೆಲ್ಲ ನಮ್ಗೆ ಕೊಟ್ಬಿಡೋರು. ಸಮರ್ಥನೇನು ಗಂಡುಗಲೆ ಅಂತಂದೇಳಿ ಲಾಸ್ಟಿಗೆ ಏನಾಯ್ತು, MS ಪಾಳ್ಯ ಸಂಭ್ರಮ್ ಕಾಲೇಜ್ MS ಪಾಳ್ಯ ಹತ್ರ ಈ ಇಂಜಿನಿಯರಿಗೆ ಆ ಕಂಪ್ನಿಯರಿಗೆ ಗೊತ್ತಿಲ್ಲದಂತೆ ಇವ್ರಿಗೊಂದು ಸಪರೇಟರ್ ಕೆಲಸ ಬಂತು. ಅಂದ್ರೆ ಈಗ ಇಷ್ಟರ ಈಗ 2.5 ವರ್ಷ ದಿನಮಾನ ಅದು JP ನಗರದಾಗ ಕಾಲ ಕಳೆದಿದ್ದೀವಿ. JP ನಗರ ಅಲ್ಲಿಂದ ಅದೇ ಗಿರೀಶ್ ಸರ್ದ MS ಪಾಳ್ಯ ಸಂಭ್ರಮ್ ಕಾಲೇಜ್ ಹತ್ರ ಒಂದು ಕೆಲಸ ಬಂತು. ಸ್ವಂತ ಕೆಲಸ ಅದು, ಕಾಂಟ್ರಾಕ್ಟ್ ಕೆಲಸ ಅದು, ಸ್ವಂತ ಇವ್ರದ್ದು. ಕಾಂಟ್ರಾಕ್ಟ್ ಕೆಲಸ ಸ್ವಂತ ಬಂತು ಅವ್ರದ್ದು. ಅವ್ರು ಪ್ಲಾನ್ ಮಾಡ್ಕೊಂಡ್ರು. ಅದು ಇನ್ನ ಸ್ವಲ್ಪ ಕಾಡ್ ಅಡಿವಿದ್ದಂಗಿತ್ತು. ಯಾವುದು MS ಪಾಳ್ಯ ಇವಾಗೆಲ್ಲ ಫುಲ್ ಸಿಟಿ ಆಗೈತಲ್ಲ, ಅವತ್ತಿನ ದಿವಸ ಕಾಡ್ ಅಡಿವಿ ತರ ಇತ್ತು. ಕಾಡ್ ಅಡಿವಿ ತರ ಇತ್ತು. ಅವಾಗ ತಿರುಗಿ ನಾವೇನ್ ಮಾಡಿಬಿಟ್ಟಿವಿ, ಇಂಜಿನಿಯರ್ ಸಾರ್ ಏನಂದ್ರು, ರಮೇಶ ನನಗೆ ಹಿಂಗ ಸ್ವಂತ ಕೆಲಸ ಬಂದತ್ತೆ, ಕಂಪನಿ ಯಜಮಾನಕ್ ಗೊತ್ತಾಗಬಾರ್ದ ಸಾಲು, ಕಂಪನಿ ಯಜಮಾನಕ್ ಗೊತ್ತಾಗಲಂಗ ನೀನು ಬಂದ್ರೆ ಅಲ್ಲಿ ಸಕ್ಸಸ್ ಆಗ್ತ ನನ್ನ ಕೆಲಸ, ಇಲ್ಲದ್ರೆ ಆಗೋದಲ್ಲ. ಯಾಕಂತ ಕೇಳೋ ಸಮರ್ಥ ಇದೀಗ ರಮೇಶ, ಒಂದಾಳಿಗೆ ಅಡಾಳ್ ಮಾಡಿ ನನಗೊಂದು 4 ರೂಪಾಯಿ ನೀನು ಉಳಿಸಿ ಕೊಡ್ಬೇಕು ರಮೇಶ, ನೀವಿಬ್ರು ಗಂಡ ಹೆಣ್ಣು ತಲೆಗೆ ಬರ್ಬೇಕು. ಅಲ್ಲ ಸಾರ್ ಇನ್ನ ಪೇಮೆಂಟ್ ಗಿಮೆಂಟ್ ಕೊಡೋದೈತೆ, ಸಾರ್ ಏನಂತಾರೆ ಅನ್ಕೈತೆ, ಕಂಪನಿ ಯಜಮಾನ್ರು ಏನಂತಾರ ಅಂದ್ರೆ ನಾನೇ ಇಂಜಿನಿಯರ್ ಅಲ್ಲ, ಪೇಮೆಂಟ್ ತಕ್ಕೊಡ್ತು ನಾನು ಹೆಂಗನ ಮಾಡಿ. ಊರಿಗೆ ಹೋಗ್ಯಾನ ಅಲ್ಲಿಗೆ ಹೋಗ್ಯಾನ ಅಂತ ಸುಳ್ಳು ಹೇಳ್ತೀನಿ, ನೀನು ಇಲ್ಲಿಗೆ ಬರೋದು ಒಂದು ಗೊತ್ತಾಗಬಾರ್ದು ಅಂತ ಸಾರ್ ಅಂದ್ರು. ಆಯ್ತು ಸಾರ್ ಅಂತಂದೇಳಿ ನಾವು ಅಲ್ಲಿ ಸಂಭ್ರಮ್ ಕಾಲೇಜ್ ಹತ್ರ ಬಂದೀವಿ, MS ಪಾಳ್ಯ ಸಂಭ್ರಮ್ ಕಾಲೇಜ್ ಹತ್ರ ಬಂದೀವಿ. ನಾವು ಬಂದು ಅಲ್ಲಿ ಕಾಲ ಕಳೆಯಕ್ಕೆ ಹಚ್ಚಿದೀವಿ. ನಾವು ಅಲ್ಲಿ ಕಾಲ ಕಳೆದ ಮ್ಯಾಗ ಕೆಲವೇ ದಿವಸದಾಗ ಆ ಬಿಲ್ಡಿಂಗ್ ಮುಗಿತು. ಅದು ನಮ್ಗೆ ಆ ಏರಿಯಾ ಶೆಟ್ ಆಗ್ಬಿಡ್ತು. ಅಲ್ಲೇ ಒಂದು ಅನುಕೂಲ ಆಯ್ತು, ನಿಮಗೆ ಅನುಕೂಲ ಆಯ್ತು. ಆಮೇಲೆ ಬಲವಂತ ಮಾಡಿ ಸಾರ್ ಏನ್ ಮಾಡಿದ್ರು, ಕೇರ್ಪುರಕ್ಕೆ ನಮ್ಮನ್ನ ಎತ್ತೆಕೊಂಡು ಹೋದ್ರು. ಅಲ್ಲಿ ಬಿಲ್ಡಿಂಗ್ ಐತಪ್ಪ ಬರ್ಬೇಕು ಅಂತ. ಇಲ್ಲೆಲ್ಲ ವಿಶಾಲವಾಗಿ ಜಾಗ್ಯಾವ, ಬೈಲ್ ಜಾಗ್ಯಾವ, ಹಳ್ಳಿ ಜಾಗ್ಯಾವ MS ಪಾಳ್ಯದಾಗ. ಅಲ್ಲೇನಾಗ್ಬಿಡ್ತಿ ನಮಗೆ ತುಂಬಾ ಸಿಟಿ, ಯಾವ್ದಾವ್ದಕ್ಕ ಹೋಗಾಕ ಅನುಕೂಲ ಇಲ್ಲ. ಸಾಲು ಕುಡಿಯೋ ನೀರಿಗೆ ಸಮೇತ ಸಾಕಾರಿಲ್ಲ. ಚುಕ್ಕಾಡಿ ಸೊಳ್ಳೆ ಅಂತೂ ವಿಪರೀತ ಇದೆ. ನಾವು ಒಂದ್ ದಿವಸ ನೈಟ್ ಎಲ್ಲ ಕಾಲ ಕಳೆದಿವಿ ಅಲ್ಲಿ. ಬೆಳಗ ಮುಂಜಾನೆ ಸೀದಾ ನಾವು ಆಟೋ ಮಾಡ್ಕೊಂಡಿವಿ, ನಾವಿದ್ದ ಜಾಗ ಬಂದ್ವಿ. MS ಪಾಳ್ಯಕ್ಕೆ ರಿಟರ್ನ್ ಬಂದ್ಬಿಟ್ಟು ಊರಿಗೆ ಹುಟ್ಟೋದ್ರೊಳಗ ಬಂದು ಇದ್ದಲ್ಲಿಗೆ ಬಂದ್ಬಿಟ್ಟು ಅವ್ರೇನಂದ್ರೆ, ಸಾರು ರಮೇಶ ಮತ್ತೆ ಇಲ್ಲಂತೂ ಇನ್ನ ಕೆಲಸ ಇಲ್ಲ ನಿಮಗೆ, ಮತ್ತೆ ನೀವು ಹೆಂಗ್ ಮಾಡ್ತಾರ ನೋಡ್ರು, ಮತ್ತೆ ಅಲ್ಲಂತೂ ಆಗ್ಲಿಲ್ಲ ಅಂತ ಹೇಳ್ತರು, ಮತ್ತೆ ಮುಂದೆ ಹೆಂಗ್ ಕಾಲ ಕಳಿತೀರಿ, ಹೆಂಗ್ ಮಾಡ್ತಾರ ನೋಡ್ರು. ನಾನು ಹಂಗೆ ಅವ್ರು ಕೂಡ ಮಾತಾಡಿಕ್ಯಾಂತ ಹಿಂಗ ನೋಡಿದೆ. ಹಿಂಗ ಒಂದು ಶೆಡ್ ಕಾಣುತ್ತೆ, ಅದು ಖಾಲಿ ಶೆಡ್ ಕಾಣುತ್ತೆ. ಸೀದಾ ಶೆಡ್ ಹತ್ರ ಹೋದೆ. ಅಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಿದೆ, ಇಲ್ಲ ರವಿ ಸಾರ್ ಅಂತ ಒಬ್ರು ಇದಾರ, ಕಾಂಟ್ರಾಕ್ಟ್ ಬಿಲ್ಡಿಂಗ್ ಮಾಡ್ತಾರ, ಖಾಲಿ ರೂಮ್ ಅದು, ಖಾಲಿ ರೂಮು ಅಲ್ಲಿದಾರ ನೋಡವ್ರು, ಹೋಗಿ ಕೇಳಂದ್ರು. ಹೋದೆ ನಾನು. ರವಿ ಸಾರ್ ಅಂತ ನಮಗೆ ಗೊತ್ತಿಲ್ಲ. ಅವ ತಿರುಗಿ ಅವ್ರ ಹತ್ರ ಹೋದೆ. ಅವ್ರು ಏನೋ ಬಹಳ ಚೆಕ್ಕಿಮಿಕ್ಕಿ ಮನುಷ್ಯರಂತೆ. ಪುಣ್ಯಾತ್ಮ ಏನೋ ಯಾರು ಬಂದಿರಂದ್ರೆ, ಸಾರ್ ರವಿ ಸಾರ್ ಅಂದ್ರೆ ಯಾರು ಸಾರ್ ಅಂದೆ ನಾನು. ನಾನಾ ಏನ್ ಹೇಳು ಅಂದ. ಸಾರ್ ಏನಿಲ್ಲ ಸರ್, ಅಲ್ಲಿಂತಲ್ಲಿ ಒಂದು ಸಣ್ಣದೊಂದು ರೂಮ್ ಇದೆಯಲ್ಲ ಸರ್, ಆಲ ಬೆಲೆ ಹಾಕಿಂದು ನಾವು ಇಂತಲ್ಲಿಗೆ ಬಂದು ವಾಚ್ಮ್ಯಾನ್ಗೆ ಇದ್ದೀವಿ ಸರ್. ನಮ್ಮ ಮಕ್ಕಳು ಇಲ್ಲೇ ಬೆಟ್ಟಾಳಿ ಶಾಲೆಗೆ ಹೋಗ್ತದಾರ ಸರ್. ನಮಗೆ ಬೇರೆ ಕಡೆ ಇಂಜಿನಿಯರ್ ಹಾಕಿದ್ದೀವಿ ಸರ್. ಬೇರೆ ಕಡೆ ಹೋಗಾಕ ನಮಗೆ ತುಂಬಾ ಇಷ್ಟ ಇಲ್ಲ, ಇಂಜಿನಿಯರ್ ಕರಿತಾ ಇದ್ದಾನ, ನಮ್ಗೆ ಇಷ್ಟ ಇಲ್ಲ ಸರ್ ಅಲ್ಲಿಗೆ ಹೋಗಾಕ. ಅದಕ್ಕೋಸ್ಕರಾಗಿ ಈಗ ಆ ಮಕ್ಕಳು ಓದಾಕ ಹಚ್ಚಾರ ಸರ್, ನಮಗೆ ಆ ರೂಮ್ ಬೇಕಾಗಿತ್ತು ಸರ್. ಅಂದ್ರೆ ಖಾಲಿ ಸೈಟ್ನಾಗ ಒಂದು ರೂಮ್ ಇತ್ತು. ಹೌದಲ್ಲ, ಸುಮ್ಮನೆ ರೂಮ್ ಕಟ್ರೆ ಎಣ್ಣೆ ಪಣ್ಣೆ ಮಾಡ್ತೀಯ ಅಂತಂದ. ಇಲ್ಲ ಸರ್ ಅಂತ ಚಟಾಲ ನಮ್ಗೆ ಏನೇನ್ ಕೇಳಬೇಡ, ಅಸಲ್ ಊಟ ಬಿಟ್ಮ್ಯಾಗ ಇನ್ನೊಂದಿಲ್ಲ. ಇಲ್ಲ ಸರ್ ಅಂದೆ. ಇಲ್ಲ ಅಂದ, ನೋಡಪ್ಪ ಗಲಾಟೆ ಮಾಡಬಾರ್ದು, ಬೇಸಿರ್ಬೇಕು, ಕೊಡ್ತು ನಾ ಅಂತ.
ಆಯ್ತು ಸರ್ ಅಂತಂದ್ವಿ. ಸರ್ ಬಾಡಿಗೆ ಎಷ್ಟು ಕೊಡ್ಬೇಕು ಸರ್? ಅದು ನಮ್ಮದು ಸಮೇತ ಅಲ್ಲ, ಬೇರೆಯವ್ರದ್ದು ನಾವೇ ಕಟ್ಟಿರೋದು, ಅದು ನಮ್ಮ ಅಂಡವ್ರನ್ನ ಇರೋದು. ಅವ್ರು ಯಾರನ್ನ ಬಂದ್ರಿಗೇನೆ ನಿಮಗೆ ರವಿ ಸಾರ್ ಹೇಳ್ಯಾನಂತ ಹೇಳಿಬಿಡು, ಹೋಗು ನೀನು ಕೊಡೋದು ಒಂದು 200 ರೂಪಾಯಿ ನನ್ನ ಸಿಗರೇಟಿಗೆ ಹಾಕಲ್ಲ ಆಗಲ್ಲ, ಬೇಡ ಹೋಗು ಅಂತಂದ ಪುಣ್ಯಾತ್ಮ. ಬೇಡ ಹೋಗಂದ. ಆಯ್ತು ಸರ್ ಅಂದೆ. ಬೇಸಿರು ಅದ್ರಾಗಿದ್ದು ಬಿಟ್ರು, ನಾಳೆಗನ ಬರ್ರಿ ಎಂದನ ಬರ್ರಿ ಅಂದ. ಅಥವಾ ಅಷ್ಟು ಸುಲಭ ಯಾರಿಗೂ ಕೊಡಕಲ್ಲಂತೆ, ಅವ್ರು ಲೇಬರಿಗೆ ಮಾತ್ರ ಕೊಡೋದಂತೆ, ಬೇರೆಯವ್ರಿಗೆ ಕೊಡಲ್ಲ. ಅದೇನು ಪುಣ್ಯಾತ್ಮ ನಮಗೆ ಕೊಟ್ಟ, ಇರ್ರ ಅಂತಂದೇಳಿ ಕೊಟ್ಟ. ಆಯ್ತು ಅಂದು ನಾವು ಕ್ಲೀನ್ ಮಾಡ್ಕೊಂಡು ಹಸನ್ ಮಾಡ್ಕೊಂಡು ಸಾರ್ ಇಲ್ಲಿ ಬಂದ್ಬಿಡ್ತು ಸರ್ ಅಂತಂದು ಬಂದ್ಬಿಟ್ಟು ಅಲ್ಲಿ ಕಾಲ ಕಳ್ಯಾಕ ಹಚ್ಚಿದ್ವಿ. ಕಾಲ ಕಳ್ಯಾಕ ಹಚ್ಚಿದ ತಕ್ಷಣಕ್ಕೆ ಅವ ತಿರುಗಿ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮನೆ ಓನರ್ಗಳು ಬಂದ್ರು. ಈ ಫ್ಲಾಟಿಗೆ ನಾವೇ ಓನರು, ನಮ್ಮದೇ ಶೆಡ್ ಇದು. ಅಮ್ಮ ನಮಗೇನು ಗೊತ್ತಿಲ್ಲಮ್ಮ, ರವಿ ಸಾರ್ ಅಂತ ಕೊಟ್ರಮ್ಮ. ಮತ್ತೆ ಬಾಡಿಗೆ ಏನು ಮಾತಾಡ್ಯಾರಪ್ಪ ಅಂದ್ರ. ಅಮ್ಮ ಅವ್ರ ಬಾಡಿಗೆ ಏನು ಮಾತಾಡಿಲ್ಲಮ್ಮ ಅಂದ. ಇಲ್ಲಪ್ಪ 200 ರೂಪಾಯಿ ಕೊಡ್ಬೇಕು ತಿಂಗಳಿಗೆ. 200 ಆಯ್ತಮ್ಮ ಕೊಡ್ತು ಬಿಡಮ್ಮ, ಆಯ್ತು ಅಂತಂದೇಳಿ ಪಾಪ ರವಿ ಸಾರಿಗೂ ನಾವು ಈ ಸುದ್ದಿ ತಿಳಿಸಲಿಲ್ಲ. ಬಗ 200 ಕೊಡ್ತಾ ಇದೀವಿ ಅಂದ್ರೆ ಬೈತಿದ್ರೇನು ಅವರು, ತಿಳಿಸಲಿಲ್ಲ. ಇರ್ಲಿ ಬಿಡು ಸಾಕು ಪುಣ್ಯಾತ್ಮ ಕೊಟ್ಟಿದ್ದಾನಲ್ಲ ಅನ್ಕೊಂಡು ನಾವು ಅದ್ರ ಮ್ಯಾಗ 200 ರೂಪಾಯಿ ಕೊಟ್ಕಂತ ಹೋಗ್ಬಿಟ್ಟು ಹಂಗೆ. ಹೋದ್ಮ್ಯಾಗ ನಮ್ಮ ಗುರುಗಳದು ನಾವು ಒಂದು ಕ್ಯಾಶ್ ಇಟ್ಟಿನ ಮ್ಯಾಗಳದು ಒಂದು ಫೋಟೋ ಒಯ್ದಿದ್ದೀವಿ. ಏನೂ ಒಯ್ದಿಲ್ಲ ಅಸಲ್. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹೌದೌದು ಎಲ್ಲ ಲಿಂಗ ಮಹಾರಾಜರದು, ಸಿದ್ದರಾಮಪ್ಪರು, ಮುರುಗೇಂದ್ರಪ್ಪ ಅವ್ರು ಮೂವರು ಇರೋದು ಒಂದು ಕ್ಯಾಶ್ ಇಟ್ಟಿನ ಮ್ಯಾಗಳದು ಒಂದು ಫೋಟೋ ತಗೊಂಡು ಹೋಗಿದ್ದೆ. ಏನೋ ದೊಡ್ಡಪ್ಪ ಸಣ್ಣಪ್ಪ ಸಣ್ಣದು ಇಷ್ಟೇ ಏನಿಲ್ಲ. ಸಿದ್ದಪ್ಪ ಮಹಾರಾಜರು, ಯಲ್ಲಪ್ಪ ಮಹಾರಾಜರು, ಸಿದ್ಧಲಿಂಗ ಮಹಾರಾಜರು ಮೂವರು ಇರ್ಬೋದೇ. ನಿನ್ನ ಮುರುಗೇಂದ್ರಪ್ಪ ಅವಾಗ ಸ್ಟಾರ್ಟಿಂಗ್ ಇಲ್ಲ ಅಂತ ಅದನ್ನ ಎಲ್ಲಿ ಒಯ್ದಿಟ್ಟಿದ್ರ ನಾವು ಅದನ್ನೇ ಒಯ್ದ್ವಿ ಇಲ್ಲಿ ಮನ್ಯಾಗಲಾಶಿ. ಏನು ಒಯ್ದಿಲ್ಲ. ಬೆಂಗಳೂರ್ಲಿಂದ ಹೋಗೋ ಟೈಮ್, ಇದು ಊರ್ಲಿಂದ ಬೆಂಗಳೂರು ಹೋಗುವಾಗನೇ ನಾವು ಏನು ಒಯ್ದಿಲ್ಲ ಸಾಲ. ಹುಟ್ಟ ಬಟ್ಟೆ ಕೂಡ ಅದೊಂದು ಫೋಟೋ ನಾನು ಬಚ್ಚಿಟ್ಕೊಂಡು ಹೋಗಿದ್ದೆ. ನನ್ನ ಗುರುಗಳ ಫೋಟೋ ನಾನು ಹಿಂದೆ ಇರ್ಲು ಅಂತ ಒಯ್ದಿದ್ದೆ ನಾನು. ಅದು ನಮ್ಮ ರೊಕ್ಕ ಬಚ್ಚಿಡ್ತಿದ್ದಿಲ್ಲ, ಇಲ್ಚಿ ಎಲ್ಲ ತಿಂತದ್ದು, ಕಾಯಿಪಲ್ಯ ಬಚ್ಚಿಡ್ತಿದ್ದಿಲ್ಲ. ಇಷ್ಟು ಟ್ರಂಕ್ ಇತ್ತು, ಎಷ್ಟು ಡಬ್ಬ ಟ್ರಂಕ್ ಅಂತ ಬೀಗ ಹಾಕೋದಿತ್ತು. ನಾನು ಆ ಟ್ರಂಕಿನಾಗ ಇಟ್ಟನೇನು. ಆಯ್ತು 6 ದಿವಸ ಕಡ್ಯಾಗ ತೆಗೆದ್ನೇನು. ನಮ್ಮ ಅಪ್ಪನವ್ರನ್ನ ನೋಡ್ಕೊಂಡೇನು, ಮೈ ತೊಳ್ಕೊಂಡು ನೋಡ್ಕೊಂಡೇನು, ಉದ್ದಿನ ಕಡ್ಡಿ ಹಚ್ಚಿದ್ನೇನು, ಬೆಳಗಿದ್ನೇನು, ನಮಸ್ಕಾರ ಮಾಡ್ಕೊಂಡೇನು, ಪಾದ ಹಿಡ್ಕೊಂಡೇನು. ಮತ್ತೆ ಟ್ರಂಕ್ನಾಗ ಅದ್ರಾಗ ಇಟ್ಬಿಟ್ನೇನು. ಭಾನುವಾರ ದಿವಸ ಮತ್ತೆ ಗುರುವಾರ ದಿವಸ ತೆಗೆದ್ನೇನು. ಮತ್ತೆ ನಮಸ್ಕಾರ ಮಾಡ್ಕೊಂಡೇನು, ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೇನು, ಮತ್ತೆ ಅದ್ರ ಒಳಗೆ ಇಟ್ಬಿಟ್ನೇನು. ವಾರದಾಗ 2 ಸಲ ಇಷ್ಟೇ ನೆನ್ಸ್ಕೊಂಡು ಕ್ಯಾಸೆಟಿನ ಪಟ್ಟು ತೆಗಿಬೇಕು, ಸ್ನಾನ ಪೂಜೆಗೆ ಜಾಗಬೇಕು, ಹಚ್ಚಿಟ್ಬಿಡ್ಬೇಕು. ಮತ್ತೆ ಅವಾಗ ನಮಗೆ ಯಾರು ಬೆಂಬಲಿಲ್ಲ, ಯಾರಿಂದ ಪರಿಚಯ ಇಲ್ಲ, ಯಾರು ಇಲ್ಲ. ಇನ್ನು ಒಂದು ಇಷ್ಟು ಶೆಡ್ ಕೊಟ್ಟಿದ್ರು, ಅದಕ್ಕೂ ಏನು ಆನಮನಿ ಮಾಡ್ತಾ ಇದ್ರು ಅವರು. ಏನು ಹಂಗ ಕಾಲ ಕಳೆದು ವಾಚ್ಮ್ಯಾನ್ಗೆ ಹೋದ್ವಿ, ಸಾರ್ಗಳು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾಡಿ ಆ ರೂಮ್ನ್ಯಾಗ ಹೋಗ್ಬಿಟ್ವಿ. ಹೌದಲ್ಲ, ಹಂಗೆ ಸ್ವಲ್ಪ ಪರಿಚಯ ಅದರಲ್ಲಿ. ಹಂಗೆ ಮಾಳಪ್ಪನ, ಶೇಖರ, ಭೀಮಣ್ಣ ಅವರು ಇವ್ರಂತ ಹಂಗ ಪರಿಚಯ ಅಲ್ಲಿ ಕೆಲಸ ಮಾಡಿ ಪರಿಚಯ ಆದ್ರು. ಹಂಗೆ ಅದು ತೆಗೆದು ಸ್ವಲ್ಪ ಸೆಂಟ್ರಿಂಗ್ ಮನೆ ತಗೊಂಬಂದು ಬಡದು ಒಂದು ಬಾಕ್ಸ್ ತರ ಮಾಡಿ ಗುರುಗಳು ಪರ್ಮನೆಂಟ್ ತೆಳಗಡಿಗೆ ಇಡೋದಲ್ಲ, ಟ್ರಂಕ್ನಾಗ ಬಚ್ಚಿಡೋದಲ್ಲ. ಅದ್ರನ್ನ ನಾವು ಶ್ರೇಷ್ಠವಾಗಿ ಅಪ್ಪನ ಪೂಜೆ ಸಾಕಾಗಿ ಇಟ್ಟಿವಿ. ಏನು ಕಡಿಯಾಕಲ್ಲ ಇದ್ರಾಗ ಅಂತ ಒಂದು ಇಟ್ಟಿಟ್ಟಾಗಲ್ಲ ಮನೆ ತಗೊಂಬಂದು ಅದ್ರನ್ನ ಹಿಂಗ್ ಹೊಡೆದು ಹಂಗ್ ಹೊಡೆದು ಏನೋ ಒಂದು ಮಾಡಿ ಫೋಟೋ ತರ ಮಾಡಿರಿ. ಫೋಟೋ ಫ್ರೇಮ್ ಮಾಡಿದಂಗ ಮಾಡಿ ನಮ್ ದೊಡ್ಡಪ್ಪ ಅವ್ರನ್ನ ಕುಂದ್ರಿಸಿದೀವಿ ನಾವು. ಅವಾಗ ನಾನು ಹೇಳಿದೆ, ಆಯ್ತು ನೋಡಿ ಅಪ್ಪವ್ರನ್ನ ಹೆಂಗಾದ್ರೆ ಪೂಜಿಸ್ಬೋದು ನೋಡಿ. ಇವಾಗ ನಾವು ನೀ ದಿವಸ ಸ್ನಾನ ಮಾಡಿ ದಿವಸ ಪೂಜಿಸೋ ಚಿಂತೆ ಇಲ್ಲ ನೋಡು ಅಂತ ನಮಗೊಂಥರ ಏನೋ ಖುಷಿ ಆಯ್ತು. ಆ ತರ ನಾವು ಮಾಡಿಬಿಟ್ವಿ. ಅವಾಗ ಹಂಗೆ ಸ್ವಲ್ಪ ಅಲ್ಲಿ ಏರಿಯಾದಾಗ ಹಂಗ ಅವ್ರೊಬ್ರು ಇವ್ರೊಬ್ರು ಅವ್ರೊಬ್ರು ಇವ್ರೊಬ್ರು ಅಂತ ಹಂಗೆ ಗೊತ್ತಾದ್ರ ಜನ ಪರಿಚಯ ಆಯ್ತು. ಏನೋ ಅದು ಇದ್ದಕ್ಕಿದ್ದಂಗ ಶಿವರಾತ್ರಿ ಕಾರ್ಯಕ್ರಮ ದಾಸೋಗ ಮಾಡ್ಬೇಕು ನಮ್ಮ ಅಪ್ಪನ ಹೆಸರಿನ ಮೇಲೆ. ಸಾಲನು ಮುಟ್ಟಿ ಹೋಯ್ತು. ಸಾಲ ಎಲ್ಲ ಕ್ಲಿಯರ್ ಆಯ್ತು. ಸಾಲ ಕ್ಲಿಯರ್ ಆಯ್ತು. ಒಂದು 90,000 ಏನೋ ಉಳಿದಿತ್ತು, ಅದನ್ನ ಕ್ಲಿಯರ್ ಆಯ್ತು. ಅದು ಒಂದು ಚಿಂತೆ ಮಾಡಕ್ ಹಚ್ಚಿದ್ವಿ, ಜಾಸ್ತಿ ಚಿಂತೆ ಮಾಡಕ್ ಹಚ್ಚಿದ್ವಿ. ಅದು ಒಂದು ಅವತ್ತೇನು ಹೆಣ್ಮಕ್ಳು ಹುಷಾರಿದ್ದಿಲ್ಲ. ಹೋಗಿ ಸ್ವಲ್ಪ MS ಪಾಳಿಗೆ ತೋರಿಸ್ಕೊಂಡು ಮನೆಗೆ ಬಂದಿದ್ವಿ. ಅದು ಏಕ ಚರಂಡೆಲ್ಲ ಕಿತ್ತಿ ಹಾಕಿರಬ್ಬಂತ ಬಂಡಿಗಳೆಲ್ಲ ಕಡ್ಯಾಕ್ ಕಿತ್ತಿ ಕಡ್ಯಾಕ್ ಹಾಕ್ಬಿಟ್ಟಿದ್ರು. ಒಬ್ಬ ಅಜ್ಜಮ್ಮ ಇಬ್ಬರು ಅವ್ರೇನ್ ಮಾಡಿದ್ರು, ನಮಗೆ ತಟಾಯಕ್ ಬರಾಕಲ್ಲಪ್ಪ ಸಾಲು, ದಾಟಕ್ ಬರಲ್ಲ, ನಮ್ಗೊಂದ್ 2 ಬಂಡೆ ಇಟ್ಕೊಟ್ಟು ಬಿಡಪ್ಪ, ಅದು ಏನೈತೆ ಕೊಡ್ತು ನಾವಂದ್ರು. ನಾನು ಮೇಸ್ರುನು ಅಲ್ಲ, ನಾನು ಕೆಲಸನು ಕಲ್ತಿಲ್ಲ, ನಾನು ಹೆಲ್ಪರ್ ಕೆಲಸ ಮಾಡೋದು. ಏನು ನೋಡಿಬಿಡೋಣ ಮಾಡಿಬಿಡೋಣ ಅಂತಂತೇಳಿ ಬೇರೆ ಯಾರನ್ನ ಹಾಕಿದವ್ರ ಬಂಡಿ ಹತ್ರ ನೋಡಿದ್ವಿ.
ಇಲ್ಲಿ ಎಷ್ಟು ತೆಗ್ಗು ಅಲ್ಲಿ ಎಷ್ಟು ಹೈಟು, ತೆಲಗುಂಬಿಗೆ ಎಷ್ಟು ಹೈಟು, ತೆಗ್ಗಿ ಎಷ್ಟು ಅಂತ ನೋಡ್ಕೊಂಡಿವಿ ನಾವು. ನೋಡಿಕೊಂಡು ಅದು ನಮ್ಮ ಮಂಜಾದದ ಮ್ಯಾಗ ನಾವು ಕಟ್ಟಿಕೊಂಡು ಎರಡೇ ಬಂಡೆ ಈ ಕಡೆಗೆ ಡೌನ್ ಮಾಡಿಕೊಂಡು ನಮ್ಮ ಮಂಜಾದ ಮ್ಯಾಗ ನಾವು ಕಟ್ಟಿಕೊಂಡು ಎಲ್ಲಿ ಮೋಗ್ ಬಡ್ಲಂಗ್ ಇದು ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ತೆಳಗಡೆ ಕಾಂಕ್ರೀಟ್ ಹಾಕ್ಕೊಂಡು ಸರಿ ಮಾಡಿಬಿಟ್ಟಿವಿ. ನೋಡ ಸರ್ ನಿಮ್ದು ಹೆಂಗಾಯ್ತು ಇವಾಗ? ಸೂಪರ್ ಕೆಲಸ ಆಯ್ತಪ್ಪ. ಮೊದ್ಲಾಗಿದ್ದು ನಿನ್ನ ಸರಿಗೆ ಹಾಕಿದ್ದಿಲ್ಲ, ಮ್ಯಾಗ ಗಾಡಿ ಹೋದ್ರೆ ತೆಳಗ್ ಕುಂಟುತ್ತಿತ್ತು, ತೆಳಗ್ ಹೋದ್ರೆ ಕುಂಟುತ್ತಿತ್ತು. ನಮಗೆ ಬೇಸಾಯ್ತಪ್ಪ, ವಯಸ್ಸಾದ ಮನುಷ್ಯರಿಗೆ ಬಾರಿ ಚಲೋ ಮಾಡಿಬಿಟ್ಟು ನೋಡಿ. ಅಲ್ಲಿದ್ದ ಹಿಡಿದು ಕಂಪ್ಲೀಟ್ ಆ ಲೈನ್ ಏಕವರಿಗೆ ಅದು ನಮಗೆ ಆರ್ಡರ್ ಆಗಿಬಿಡ್ತು ಅಷ್ಟು. ಮನೆಗಳಿಗೆ ಎಲ್ಲ 1200 ಕೊಟ್ರು ಅವ್ರು 2 ಬಂಡಿಗೆ. 4 ಬಂಡಿ ಇದೆ ಅಂದ್ರೆ 2400. 10 ಬಂಡಿ ಐತೆ ಅಂದ್ರೆ 5000. ಅವ್ರದೇ ಶಿಮ್ಟ, ಅವ್ರದೇ ಹೊಸು. ಕಾಂಟ್ರಾಕ್ಟರ್ ಬಂದಂಗ ಆಗ್ಬಿಡ್ತು, ಆದಷ್ಟು ಕಾಂಟ್ರಾಕ್ಟರ್ ಬಂದಂಗ ಆಗ್ಬಿಡುತ್ತೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮೇಸ್ರಿಗಳು ಆ ಕಡೆ ಈ ಕಡೆ ಮಾಡ್ತಾ ಇರೋ, ಸಾರ್ ನಮಗೆ ಕೊಡು ಸಾರ್, ಅವ್ನು ಹೆಲ್ಪಾರ್ ಅಂತಂದ್ರೆ ಇಲ್ಲಪ್ಪ ಬೇಡ, ಆ ಮುದ್ಕೊಂಡ್ ಬೇಸ್ ಮಾಡ್ಯಾನ. ನಮ್ದು ಹಂಗೆ ಮಾಡ್ತಾರೆ, ಪರವಾಗಿಲ್ಲ ರಮೇಶ್ ಬೇಸ್ ಮಾಡ್ತಾನೆ. ನಮ್ಗೆ ಅವಾಗ ಶೇಖರ ಭೀಮಾ ಅವ್ರ ಇವ್ರು ಆಸರಾಗೋರು. ನಾವಾಗಲೆಲ್ಲ ಕಾಂಕ್ರೀಟ್ ಹಾಕಿ ಗಾಡ್ಯ ಕಟ್ಟಿ ರೆಡಿ ಮಾಡಿ ಬಂದ್ಬಿಡೋರು. ಇಲ್ಲಿ ಒಗ್ಗರಣೆಗೆ ಏರ್ಪಾಟ್ ಮಾಡಿಬಿಡೋದು. ಅವ ಶೇಖರ ಅವರು ಇವ್ರು ಬಂದು ಚಕ್ಕ 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 ಬಂಡೆ ಕುಂದಿರ್ಸಿ ಬಂದ್ಬಿಡೋರು. ಕರೆಕ್ಟ್ ಮಟ್ಟ ನೋಡಿ ಕುಂದಿರ್ಸಿ ಬಂದ್ಬಿಡೋರು. ನಾವ್ ಅಗಲೆಲ್ಲ ಹೋಗಿ ಕಾಂಕ್ರೀಟ್ ಹಾಕೊಂಡು ಮಡ್ಡಿ ಕಲಿಸ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಸಾರ್ ರೈಟ್ ನಿಮ್ ಕೆಲಸ ಆಯ್ತು ನೋಡ ಅಂತ ಹೇಳ್ಬಿಡೋರು. ಹೌದಲ್ಲ? ಅದರಂಗ ಮಾಡಿ 1 ತಿಂಗಳ ಒಳಗ 1 ಲಕ್ಷ ರೂಪಾಯಿ ದುಡ್ದು ಬಿಟ್ಟಿವಿ ಆ ಲೈನ್. ಆಯ್ತು, 90,000 ರೂಪಾಯಿ ಕ್ಲಿಯರ್ ಆಗಿಬಿಡುತ್ತೆ. ಅದನ್ನು ಮುಟ್ಟೋಯ್ತು. ಸಾಲ ಸಂಬಂಧ ಎಲ್ಲವದು ಬಗೆಹರಿದೋಯ್ತು, ಎಲ್ಲವದು ಬಗೆಹರಿದೋಯ್ತು. ಅವಾಗ ನಾವೊಂದು ಸಣ್ಣಗೆ ಏರ್ಪಾಟ್ ಮಾಡಿದ್ವಿ. 1 kg ಮಂಡಾಳ ತಗೊಂಡು ಬಂದು ಇವತ್ತು ಶಿವರಾತ್ರಿ, ಮಹಾಶಿವರಾತ್ರಿ ಇವತ್ತು ಸಿದ್ದರಾಮಪ್ಪರಿಗೆ ಒಂದಿಷ್ಟು ಪ್ರಸಾದ ದಾನ ಮಾಡಿಬಿಡೋಣ ಜನಕ್ಕ, ಅಪ್ಪ ದೊಡ್ಡಪ್ಪರ ಹೆಸರನ್ನ ಮಾಡಿಬಿಡೋಣ ಅಂತ ಒಗ್ಗರಣೆ ಮಾಡಿದೀವಿ. ಅಲ್ಲಿ ನಮ್ಮ ಆಲ್ಮಂತ್ರು ಇದಾರ, ಅಲ್ಲೆಲ್ಲ ಬಗಲ ಕರ್ಯಾಕ್ ಹೋಗ್ತಾ ಇದೀವಿ. ಎದಕ್ಕ ಏನು ಊಟ ಇಟ್ಟಿರೋದು ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ನಮ್ಮ ಗುರುಗಳದು ಸಿದ್ದರಾಮಪ್ಪ ಅವ್ರದ್ದು ಹಿಂಗಿದೆಯಪ್ಪ ಅಂತ. ಅವರು ಸತ್ತವ್ರದ್ದು ನಾವು ಊಟ ಮಾಡಕ್ಕಲ್ಲಪ್ಪ, ನಾವು ಜವಳ ಇದೇವ್ ತಲೆ ಮ್ಯಾಗ, ನಾವು ಪೂಜಾರಿಗಳು, ನಾವು ಊಟ ಮಾಡಲ್ಲಪ್ಪ. ಇಲ್ರಿ ನಾವು ಹಂಗ ಊಟ ಆದ್ರೆ ಅವ್ರಿಗೆ ಸಮೇತ ನಮ್ಮ ಅಪ್ಪವ್ರ ಬಗ್ಗೆ ಏನಂತ ಅರ್ಥ ಇಲ್ಲ. ಸಿದ್ದರಾಮಪ್ಪವ್ರ ಬಗ್ಗೆ ಆಗಲ್ಲ, ಯಲ್ಲಾಲಿಂಗ ಮಹಾರಾಜರ ಬಗ್ಗೆ ಆಗಲ್ಲ, ಏನಂತ ಅವ್ರಿಗೆ ಗೊತ್ತಿಲ್ಲ ಸರ್. ಅವಾಗ ತಿರುಗಿ ಕರೆದಿವಿ ಇದು ಆಗ್ಲಿಲ್ಲ. ಪಾಪ ಅವರು ಹಿಂದೆಯವರು ಟೈಲೇಸ್ ಹಾಕೋರು, ಅವರೇ ಅಡಿಗೆ ಮಾಡ್ಕೊಂಡು ಅವರೇ ಊಟ ಮಾಡ್ಬೇಕು. ಅವ್ರ ಹತ್ರ ಹೋಗಿ ಅಣ್ಣ ಪೂಜೆ ಇಟ್ಕೊಂಡಿವಿ, ಅಣ್ಣ ಊಟಕ್ಕೆ ಬರ್ತೀರಿ ಅಂದ್ರೆ ಯಪ್ಪ ಬೇಸಾಯ್ತಪ್ಪ ಯಪ್ಪ, ನಾವ್ ಇವಾಗ ಮುಸರೆ ತೊಳೆ ನಾ ತೊಳೆ ನೀ ತೊಳೆ ಅಂತ ಜಗಳ ಮಾಡ್ತಿದ್ರಪ್ಪ. ಯಪ್ಪ ಯಾವ್ದಾನಿರ್ಲು ಒಂದು ಊಟಕ್ಕೆ ಕೊಟ್ಬಿಡ ಅಂತ ಬಂದ್ಬಿಟ್ರ. ದಬ್ಬ 8-9 ಜನ ಬಂದ್ಬಿಟ್ಟು ಹಿಂದೇರು ಒಗ್ಗರಣಿ ಬಲು ಜೀವಂತ ಬಂದಿರ್ತಾವಲ್ಲ, ಎಲ್ಲ ಗಾರೆ ಕೆಲಸ ಮಾಡಕ್ ಬಂದಿರ್ತಾವ. ಒಗ್ಗರಣಿ ಬಲು ಜೀವಂತ ಅವರು. ಏನಪ್ಪ ಕೈ ಮುಗಿಲಿಲ್ಲ, ಅಪ್ಪನ ನೋಡ್ಲಲ್ಲ ಬಿಡ್ಲಲ್ಲ ಅವರು. ನಾವ್ ಅನ್ಕೊಂಡಿವಿ ಯಪ್ಪ ಅವ್ರು ಏನನ ಮಾಡ್ಕ್ಯಾವಲ್ಲ, ಫಸ್ಟ್ ಊಟ ಮಾಡ್ತಾ ಇದಾರಲ್ಲ ಇವಾಗ, ಅಷ್ಟೇ ಸಾಕು. ಇಷ್ಟೊತ್ತು ಎಲ್ಲ ತಿರುಗಾಡಿದ್ವಿ, ಒಬ್ರು ಮೈಗೆ ಚೆಮ್ಲಲ್ಲ ಸಾಲು. ಇವಾಗ ಹೆಂಗ ಸದ್ಯ ಪುಣ್ಯಾತ್ರಿ ಇವ್ರು ಬಂದಾರಲ್ಲ, ಊಟಕ್ಕೆ ಬಂದಾರಲ್ಲ, ಅವ್ರು ನಮಸ್ಕಾರ ಮಾಡ್ಬೇಡ, ಅವ್ರ ವಿಶೇಷ ಬಿಟ್ಬಿಡ ಅಂದ್ವಿ. ಚಕ್ಕ ಊಟಕ್ಕೆ ಕೊಟ್ಬಿಟ್ವಿ ಅವ್ರಿಗೆ. ಸಂಪೂರ್ಣವಾಗಿ ಊಟ ಮಾಡಿಬಿಟ್ರ ಅವ್ರು. ನೆನ್ಸ್ಕೊಂಬಿಟ್ರೆ ಇವತ್ತು ನಾವು ಉಪವಾಸ ಮಕ್ಕಂತು ಅನ್ಕೊಂಡಿದ್ವಪ್ಪ. ನಾವು ಹೆಂಗನ ಬಲೇಟ ಬಂದು ನಮ್ಮನ್ನ ಕರೆದ. ಅಪ್ಪ ಇವತ್ತು ಪ್ರಸಾದ ಮಾಡಿದ್ದೆ ನಮಗೆ ದೊಡ್ಡ ಮಾತಪ್ಪ, ಹೆಚ್ಚಿನ ಮಾತಪ್ಪ ನೀವು. ಹಿಂಗಾಗಿತ್ತಂತ ನಾವಿದು ಮಾಡಿದ್ವಿ. ಅವಾಗ ನಾವು ಅಪ್ಪಂಗ ಅನ್ಕೊಂಡಿವಿ, ಏನಪ್ಪ ಹಿಂಗ್ ಮಾಡ್ತಾರಲ್ಲ, ಇದು ಮುಂದೆ ನಾವ್ ಹೆಂಗಪ್ಪ ಮಾಡೋದು? ಜನಗಳು ಬರೋಲ್ರಲ್ಲ ಇವ್ರು, ಯಾರು ನಮ್ಮವ್ರು. ಯಪ್ಪ ಈ ವರ್ಷ ಹಿಂಗ್ ಮಾಡ್ಯಾರಪ್ಪ, ನಿಮ್ ಶಕ್ತಿ ಸಮರ್ಥವಾಗಿದೆ ಯಪ್ಪ, ನಿಮ್ ಶಕ್ತಿ ಏನಪ್ಪ, ಮುಂದಕ್ಕೆ ದಾಸೋಕ ಸ್ವಲ್ಪ ಎಲ್ಲಾರನ್ನ ಕಲಸ ರೀತಿ ಮಾಡ್ಯಪ್ಪ. ಮತ್ತೆ ಬರೋ ವರ್ಷ ದಾಸೋಕ ಹಾಲೆ 4-8 ಜನ ಹೆಚ್ಚಾಗಿದ್ರು ನಮಗೆ ಜೊತೆ. ಮತ್ತೆ ಈ ಮಹಾತ್ಮರ ಸೇವೆದೊಳಗೆ ಜಾಸ್ತಿ ಆಯ್ತು. ಈ ಮಹಾತ್ಮರ ಸೇವೆದೊಳಗೆ ಹೋಗಿರೋದ್ರ ಹೆಚ್ಚಿಗೆಲ್ಲ ಬರೋರು ಹೋಗೋರು ಆಗ್ಲತ್ತು ನೋಡೋರು. ಏನಾಗಲ್ಲ ಹೋಗು, ನಮ್ ದೊಡ್ಡಪ್ಪ ಹತ್ರ ತಗ ಪ್ರಸಾದ ಇದೆ ನೋಡಿ ಇಲ್ಲಿ ಹೆಚ್ಚಿಗೆ ಇಲ್ಲದ್ಗ ದೊಡ್ಡಪ್ಪನ ಮುಂದೆ ಬಟ್ಟಲ್ದಾಗ ಇಟ್ಟಿ ನೋಡಿ, ತಾಂಡ್ ಹಚ್ಕೊಂಡು ಸ್ವಲ್ಪ ಹೊಟ್ಟೆ ತಗೋ, ನಮ್ ದೊಡ್ಡಪ್ಪ ಕಾಯದೆ ಭಕ್ತರನ್ನ ಕಾಯಕಾಯಿ ಪ್ರಸಾದ ತಗ ಅಂತ ಹೇಳ್ತೀವಿ. ತಗೊಂಡಂಗ ಕಮ್ಮಿ ಆದಂಗ ಹಂಗ ಆರಾಮ್ ಕಂಡಂಗ ಸ್ವಲ್ಪ ಒಂದಿಷ್ಟು ಜನಕ್ಕ ನಮ್ ಗುರುಗಳ ಮ್ಯಾಗ ನಂಬಿಕೆ ಬಂತು. ಆ ವರ್ಷ ಸ್ವಲ್ಪ ಜಾಸ್ತಿ ಆಯ್ತು, ಜಾಸ್ತಿ ನಡ್ಯಾಕಸ್ತಿ ಆಯ್ತು. ಮತ್ತೆ ಹಂಗ ಕಾಲ ಕಳ್ಕಂತ ಬಂದಿವಿ. ನೆಕ್ಸ್ಟ್ ವರ್ಷ ಇನ್ನೂ ಫುಲ್ ಹೆಚ್ಚಾಗ್ಬಿಡ್ತಿ. ಅಂಥದ್ದು ಲಾಸ್ಟ್ ಸ್ಟಾರ್ಟ್ ಏರಿದ್ದಂದ್ರೆ 15 ಚೀಲ ಮಂಡಾಳವರೆಗೆ ಖರ್ಚಾಯ್ತು. 15 ಚೀಲ ಮಂಡ ಸೇರ್ ಬಂದು ತಿನ್ನೋರು ಯಾರಿದ್ದಿಲ್ಲ, ಬಂತ ನಂಬಿಕೆ ಹೋಗ್ತಾ ಜನಗಳಿಗೆ. ಹೌದಲ್ಲ? ಮತ್ತೆ ಅಗಲಲ್ಲ ಅನ್ನ ಸಾಂಬಾರು ಹುಗ್ಗಿ ಅಗ್ಲಲ್ಲ, 10 ಮಣಿಗೆ ಏರ್ಪಾಟ್ ಮಾಡ್ತಿದ್ವಿ ಒಗ್ಗರಣೆದು.
ಅವತ್ತು ನಾವು ಒಗ್ಗರಣೆದು ಏರ್ಪಾಟ್ ಮಾಡ್ತಾ ಇರೋದು ಶಿವರಾತ್ರಿ ದಿವಸ ಅಂದ್ರೆ ನಮ್ಮ ಅಪ್ಪ ಸಿದ್ದರಾಮಪ್ಪ ಶಿವರಾತ್ರಿ ದಿವಸ ಲಿಂಗದೊಳಗಾಗಿತ್ತಂತೆ. ಶಿವರಾತ್ರಿ ದಿವಸ ಲಿಂಗದೊಳಗಾಗಿತ್ತಂತೆ. ಶಿವರಾತ್ರಿ ದಿವಸ ಲಿಂಗದೊಳಗಾಗಿದ್ದು ನಮಗೆ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಹೌದಲ್ಲ, ಒಟ್ಟು ಲಿಂಗದೊಳಗ ಏನಂತ ಗೊತ್ತು, ದಿವಸ ಆಗಿದಾರಂತ ಗೊತ್ತಿಲ್ಲ ನಮಗೆ. ಅವಾಗ ತಿರುಗಿ ಅವತ್ತೇ ದಾಸೋಗ ಸ್ಟಾರ್ಟ್ ಮಾಡಿದ್ವಿ. ಒಟ್ಟು ನಿಮಗೆ ಗೊತ್ತಿಲ್ಲದಂಗ, ನಿಮ್ಗೆ ಅರಿವಿಲ್ದಂಗೆ ಒಟ್ಟಿನಲ್ಲಿ ದಾಸೋಗನ ಅನ್ನಪ್ರಸಾದನ ದಾಸೋಗ ನಡೆಸ್ಬಿಟ್ಟು. ಹೌದು. ಮತ್ತೆ ಯಾರನ್ನ ಏನನ್ನ ಆರಾಮಿಲ್ಲ, ಅದಿಲ್ಲ, ಮಕ್ಕಳಾಗಿಲ್ಲ ನಮಗೆ ಅಂತ ಬಂದ್ರೆ ಬೃಹಸ್ಪತಿವಾರ ದಿವಸ ಬರ್ರಿ ಅಂತ ಅಪ್ಪ ಬೃಹಸ್ಪತಿವಾರ ಅಂತ ಸಿದ್ದರಾಮಪ್ಪ ಅವ್ರ ಬೃಹಸ್ಪತಿವಾರ ದಿವಸ ಬರ್ರಿ ಅಂತಂದೇಳಿ ಅವ್ರ ಮುಂದಲು ಪ್ರಸಾದ ಕೊಟ್ಟರು, ಮಕ್ಕಳ ಸಂತಾನ ಭಾಗ್ಯ ಕಟ್ಟಿದ್ರು. ಅವ್ರು ಆರೈಯೋದಂತ ಗೊತ್ತಿಲ್ಲ. ಹೌದು. ಆರಾಮಿಲ್ಲ ಅಂದವ್ರಿಗೆ ತಗರಿ ತುಂಬಿದ ನೀರ್ನ ಬಳಸ್ರು ಅಂತ. ಅವಾಗಾದ್ರೂ ಇನ್ನ ಅಲ್ಲಿ ಮಟ್ಟಿಗೆ ಆದ್ರೂ ನಾವು ಮುರುಗೇಂದ್ರಪ್ಪ ಅವ್ರನ್ನಾಗಲು ಮುಗುಳು ಕೊಡಾಗಲು ನಾವ್ ಇನ್ನ ನೋಡಿಲ್ಲ ಸಾಲು. ಒಟ್ಟು ನೋಡಿಲ್ಲ. ಆಗ್ಬಿಡ್ತಿ 15 ವರ್ಷ ಮೇಲೆ ಆಗ್ಬಿಡ್ತಿ ಕಾಲ ಈ ಭಕ್ತರು ಬರ್ತಿದ್ರಲ್ಲ, ಭಕ್ತರು ಬಂದಾಗ ನೀವೇನ್ ಬರೀ ಜಸ್ಟ್ ಅವ್ರ ಅಪ್ಪಂದು ಪ್ರಸಾದ ಅಂದ್ರೆ ಭಸ್ಮ ಕೊಡೋದು ತುಂಬಿ ಸರಿಗೆ ಅಪ್ಪನ ಹೆಸರಿನ ಮೇಲೆ ಕುಡಿರಿ ಅಂತ ಅಷ್ಟೇ. ಅವ್ರ ಏನೋ ಭಕ್ತರಿಂದ ಏನೋ ನಿಮ್ಗ ಅವರಾಗಿ ಏನೋ ಅಪ್ಪ ಹತ್ರ ಒಂದು ಡಬ್ಬೆ ಇಟ್ಟಿದ್ದೀವಿ, ನಾವು ಡಬ್ಬ ಇಟ್ಟಿದ್ದೀವಿ. ಅದ್ರಲ್ಲಿ ಅವ್ರು ತಿಳಿದವರು ಒಂದು 11 ರೂಪಾಯಿ 50 ರೂಪಾಯಿ ಅನ್ನೋದೆಲ್ಲ ಹಾಕ್ತಿದ್ರು. ದಾಸೋಕ ತೆಗ್ತಿದ್ದೀವಿ. ಅದನ್ನೇನು ನೀವು ನಾವೇನು ಯೂಸ್ ಮಾಡ್ತಿದ್ದಿಲ್ಲ. ನೀವು ಬಾಯ್ತಾರದ ಕೇಳೋದಿಲ್ಲ ಎಲ್ಲ ಅಪ್ಪನ ಆಸೆ. ಹೌದೌದು. ನಮಗೆ ಯಾವಾಗೂ ಬಗನ ಅಕಸ್ಮಾತ್ ನಾವೊಂದು ಸ್ವಲ್ಪ ಚಟ ಇತ್ತು, ಸಿಗರೇಟ್ ಒಂದು ಚಟ ಇತ್ತು ಸೇರ್ತಿದ್ವಿ. ಅಕಸ್ಮಾತ್ ನಮ್ಮ ಹತ್ರ ಏನೋ ಜೋಬಿ ಆಗಿಲ್ಲ ಅಂದ್ರೆ ದಡಗನ ಬೀಗ ತೆಗೆದು ಒಂದ್ 5 ರೂಪಾಯಿ 10 ರೂಪಾಯಿ ಹುಡುಗನ ಕೈಯಾಗ ಕೊಡ್ತಿದ್ವಿ. 1-2 ಸಿಗರೇಟ್ ತಗೊಂಡ್ ಬರ್ತದೆ. ಅದೊಂದು ಸಂಪೂರ್ಣ ನಮ್ ದೊಡ್ಡಪ್ಪ ಕೊಡಿಸ್ಯಾನ್ ಬಿಡೋ, ನೀವೇನ್ ಕೊಡಿಸಿಲ್ಲ, ನಮ್ ದೊಡ್ಡಪ್ಪ ಕೊಡಿಸ್ಯಾನ್ ಬಿಡೋ, ನಮ್ ದೊಡ್ಡಪ್ಪಂದಿದ ಅಂತಂದೇಳಿ ಮನೆಗಳವ್ರಿಗೆ ಅನ್ಕಂತ ಸೇರ್ತಿದ್ದೆ ನಾನು. ಆಮೇಲೆ ಬರೋರು ಹೋಗೋರಿಗೆ ನಮ್ಮಪ್ಪ ಇಲ್ಲೇ ಕುಂತತೆ ಎದುರುಗಡೆ. ಸಿದ್ದಪ್ಪ ಮಹಾರಾಜರು ಇಲ್ಲೇ ಕುಂತಾರ. ಇವತ್ತು ಎಲ್ಲಾಲಿಂಗ ಮಹಾರಾಜರು ಸಿದ್ದಪ್ಪಪ್ಪವ್ರು ಇಲ್ಲೇ ಕುಂತಾರ. ಹೌದಲ್ಲ, ನಿಮಗೆ ಕಮ್ಮಿ ಆಗುತ್ತೆ, ಒಂದು 500 ಕೊಡ್ಬೇಕು, 1000 ಕೊಡ್ಬೇಕು, ಎಲ್ಲ ದರ್ಶನ ಇಟ್ಟು ಹೋಗ್ಬೇಕು ಇಲ್ಲಿ. ಅದು ಇವತ್ತಿಗೆ ನಮ್ಮಪ್ಪ ಕೇಳಗೊಡಿಸಿಲ್ಲ ಅದ್ರನ್ನ, ನಾವು ಕೇಳಿಲ್ಲ ಅದ್ರನ್ನ. ನೀನು ಭಕ್ತಿಲಿಂದ 100 ರೂಪಾಯಿ ಕೊಟ್ಟೆ, 1 ರೂಪಾಯಿ ಕೊಟ್ಟೆ, ಅದೇನೇ ದೊಡ್ಡದು. ನೀನು ತಿಳಿದು ಏನು ಮಾಡಿದ್ದೆ ನಾವು ತಗೊಂಡಿದ್ದೀವಿ, ನೀನು ತಿಳಿದು ಏನು ಕೊಟ್ಟಿದ್ದೆ ನಾವು ತಿಂದಿದ್ದೀವಿ. ನಿನ್ನ ಹತ್ರ ಬೆಲೆ ಕಟ್ಟಿ ನಮಗೆ ಕೊಡು, ನೀನು ಕೊಡ್ಲಂಗೆ ಹಂಗೆ ಹೋಗಂಗಿಲ್ಲ ಅಂತ ನಾವು ಇವತ್ತಿಗೆ ಕೇಳಿಲ್ಲ. ಧರ್ಮದ ದಾರಿ. ಹೌದಲ್ಲ, ಅದರಂತೆ ಹಂಗೆ ನಡೆಸ್ಕೊಂಡು ಹೊಂಟಿವಿ.